ನಟರಾಜ್ ಗೌಡ್ರೆ ನಾನ್ ಕೇಳ್ದೆ ಹಿಂದೂಗಳು ಯಾರು ಅನ್ನೋದನ್ನ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಒಂದ್ ನಿಮಿಷ ನಿಮಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹಕ್ಕು ಕೊಟ್ಟವ್ರು ಯಾರು ಅಂತ ನಾನು ನಿಮಗೆ ಪ್ರಶ್ನೆ ಕೇಳ್ದೆ. ನೀವು ಅಶೋಕ್ ಗೌಡ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಅವ್ರಿಗೆ ಸರ್ಟಿಫಿಕೇಟ್ ಈಗ ಬಿಜೆಪಿ ಗುತ್ತಿಗೆದಾರರ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಆರ್ಎಸ್ಎಸ್ ಗುತ್ತಿಗೆದಾರರ ಬಿಜೆಪಿ ಹಂಗಂತ ಅವ್ರು ಹೇಳಿದ್ದಾರೆ. ಅವ್ರಿಗೆಲ್ಲ ಸರ್ವ ಸಮಯದಲ್ಲೂ ಅದೇ ಹೇಳಿರೋದು. ನೀವು ಹೇಳಿ ಬೇಡ ನೀವು ಅದನ್ನ ಡಿಕ್ಟೇಟ್ ಮಾಡಬೇಡಿ. ನಾವು ಯಾರು ನಾವು ಎಲ್ಲರೂ ಈಕ್ವಲ್ ಅಂತ ಹೇಳ್ತೀವಿ. ಈ ದೇಶ ಎಲ್ಲರಿಗೂ ಸೇರಿದ್ದು ಸರ್ವ ಸಮಾನರು ಅಂತ ಹೇಳ್ತೀವಿ. ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ. ನೀವು ಅವರೇ ನಿಜವಾದ ಹಿಂದೂಗಳು, ಯಾರು ದ್ವೇಷವನ್ನ ಬಿತ್ತಿದ್ದಾರೆ. ಗೋಡ್ಸೆ ನಿಜವಾದ ಗೋಡ್ಸೆಯ ಆರಾಧಕರು, ಗೋಡ್ಸೆಯ ಹಿಂಬಾಲಕರು ಹಿಂದೂಗಳ ನಿಜವಾದ ಬದ್ರುದ್ದೀನ್ ಅವ್ರು ಮಾತ್ರ ಮಾತಾಡ್ಬೇಕು. ಬದ್ರುದ್ದೀನ್ ಅವ್ರು ಮಾತ್ರ ಮಾತಾಡ್ಬೇಕು. ಟೈಮ್ ಅಪ್. ಬದ್ರುದ್ದೀನ್ ಸರ್, ಬದ್ರುದ್ದೀನ್ ನೀವು, ಬದ್ರುದ್ದೀನ್ ನೀವು, ಬದ್ರುದ್ದೀನ್ ಸರ್ ನೀವು, ಬದ್ರುದ್ದೀನ್ ಸರ್, ಬದ್ರುದ್ದೀನ್ ಸರ್, ಬಿಜೆಪಿ ಆರ್ಎಸ್ಎಸ್ ಮತ್ತೆ ನಿಮ್ಮ ಡೋಂಗಿ ಬದ್ರುದ್ದೀನ್ ಸರ್ ನೀವು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಅದು ತಿಳ್ಕೊಳ್ಳಿ. ಸಮಾಜದಲ್ಲಿ ಸಹೋದರತ್ವವನ್ನ ನಮ್ಮಲ್ಲಿ ಮೈಕ್ ಮ್ಯೂಟ್ ಮಾಡೋ ಸಂಪ್ರದಾಯ ಇಲ್ಲ. ನಮ್ಮಲ್ಲಿ ಮೈಕ್ ಮ್ಯೂಟ್ ಮಾಡೋ ಸಂಪ್ರದಾಯ ಇಲ್ಲ. ಹೊಸ ಸಂಪ್ರದಾಯ ಕಡ್ಡಾಯ ಮಾಡೋ ಹಂಗ್ ಮಾಡಬೇಡಿ ಇಬ್ಬರಿಗೂ. ಬದ್ರುದ್ದೀನ್ ನಿಮಗೂ 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 ಬದ್ರುದ್ದೀನ್ ಸರ್, ಬದ್ರುದ್ದೀನ್ ಸರ್, ಬದ್ರುದ್ದೀನ್ ಸರ್ ಬಂದೆ. ನಿಮಗೂ ಬದ್ರುದ್ದೀನ್ ಸರ್ಗೂ ಇಬ್ಬರಿಗೂ ಪ್ರಶ್ನೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ ಮಾತು ಹಿಂದೂಗಳಿಗೆ ಮಾಡಿದ ಅಪವಾದ, ಅಪಮಾನ, ಹೌದು ಇಲ್ಲ? ನಿಮ್ಮ ವಿಶ್ಲೇಷಣೆ ನೋಡಿ. ಈ ರಾಜಕಾರಣಿಗಳು ಹೇಗೆ ಅಂದ್ರೆ ನಾವೆಲ್ಲ ಹಿಂದೂಗಳ ಹಿತರಕ್ಷಕರು ಅಂತ ಒಂದು ವರ್ಗ, ಇನ್ನೊಂದೆಲ್ಲ ನಾವು ಮುಸಲ್ಮಾನರ ಹಿತರಕ್ಷಕರು ಅಂತೇಳಿ. ಯಾರು ನಾವು ಭಾರತೀಯರ ಹಿತರಕ್ಷಣೆ ಮಾಡ್ತೀವಿ, ಈ ದೇಶದ ಪ್ರಜೆಗಳನ್ನು ನಾವು ಹಿತ ಮಾಡ್ತೀವಿ, ಅಥವಾ ಈ ದೇಶದ ಪ್ರಜೆಗಳ ಹೀಗಿರಬೇಕು, ಈಗ ಆಗಬೇಕಾಗಿತ್ತು, ಹೀಗೆ ಆಗಬೇಕು ಅಂತ ಯಾರೂ ಮಾತಾಡಲ್ಲ. ಎಲ್ರದ್ದು ಒಂದು ಎಜೆಂಡಾ ಏನು ಅಂದರೆ ಅಧಿಕಾರ ಅಧಿಕಾರ ಅಧಿಕಾರ. ನೋಡಿ, ಸಂಸತ್ತಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತೇಳಿ ಒಂದು ಕಟ್ಟಳೆ, ಒಂದು ನಿಯಮಗಳಲ್ಲಿದ್ದಾವೆ. ಅಲ್ಲಿ ಹೋಗಿ ದ್ವೇಷ ಹೇಳುವಂಥದ್ದು ಇರ್ಬೋದು, ಅಥವಾ ಯಾವುದೇ ಧರ್ಮ ಪ್ರಚೋದನೆಗೆ ಮಾತುಗಳಿಗೆ ಯಾರೂ ಆಡಬಾರ್ದು. ನೋಡಿ, ನೀವು ನೋಡಿ, ನಾವು ಹಿಂದೂಗಳ ರಕ್ಷಕರು ಹಿಂದೂಗಳಿಗೆ ಏನು ಮಾಡ್ತೀರಿ ನೀವು? ಖಂಡನೆ ಮಾಡ್ತೀರಾ? ಯಾಕೆ ನೀನ್ ಕೂರಪ್ಪ, ನಿಮ್ಗೆ ಒಂದ್ ನಿಮಿಷ ನಾವ್ ಯಾಕೆ ಹಿಂಸಕರು ಅಂತ ಹೇಳುವಂತದ್ದು ಇದೆ. ಶೋಷಣೆ ಮಾಡೇ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ರೆ ಮಾತಾಡಿ. ಎಲ್ಲ ರಾಜಕೀಯ ಪಕ್ಷಗಳು ವಾಸ್ತವವನ್ನ ಮರೆಮಾಚಿ ಯಾವುದು ಆಗ್ಬೇಕೋ ಅದು ಬಿಟ್ಟು ಚರ್ಚೆ ಮಾಡಿ ಜನರನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ಕೊಂಡು ಅಧಿಕಾರ ಮಾಡ್ಕೊಳ್ಳಕ್ಕೆ, ಅಂದ್ರೆ ಅಲ್ಟಿಮೇಟ್ ಅಲ್ಲಿ ಪವರ್ ಅಂದ್ರೆ ಸರ್ಕಾರ ನಡೆಸೋದು ಮಾತ್ರ ಪವರ್ ಅಲ್ಲ, ಆ ಪ್ರತಿನಿಧಿ ಆಗೋದು ಕೂಡ ಪವರ್. ಇವತ್ತು ಏನು ಚರ್ಚೆ ಮಾಡಬೇಕು ನಾವು ಅಂತಂದ್ರೆ ದೇಶದ ಸಮಸ್ಯೆ, ಗಂಭೀರ ಸಮಸ್ಯೆ ಏನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಪ್ರಸ್ತುತವಲ್ಲದ ಚರ್ಚೆಯನ್ನ ಮಾಡಿ ಸದನದ ಕಲಾಪಗಳನ್ನ ಹಾಳು ಮಾಡಿ ದ್ವೇಷ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಧರ್ಮ ಕೂಡ ದ್ವೇಷವನ್ನ ಹೇಳಲ್ಲ, ಆದರೆ ರಾಜಕಾರಣಿಗಳಿಗೆ ಅದು ಬೇಕು. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ನಾವು ಮುಸಲ್ಮಾನರ ಹಿತರಕ್ಷಕರು ಅಂತ ಹೇಳ್ಕೊಂಡು ನೀವು ಏನು RSS ಮತ್ತು ಬಿಜೆಪಿನ ತೋರಿಸ್ಕೊಂಡು ಭೀತಿ ಹುಟ್ಟಿಸುವಂತ ಕೆಲಸ ಮಾಡೋದು. ಬಿಜೆಪಿ ಒಂದ್ ನಿಮಿಷ ಬಿಜೆಪಿಯಲ್ಲಿ ಹಿಂದೂ ಧರ್ಮದ ಬಿಜೆಪಿಯಲ್ಲಿ ಹೇಗೆ ಅಂದ್ರೆ ಒಂದ್ ನಿಮಿಷ ಬಿಜೆಪಿಯಲ್ಲಿ ಹೇಗೆ ಅಂದ್ರೆ ನಿಮ್ಮಷ್ಟೇ ಅವರು ನೋಡಿದ್ದಾರೆ, ನಿಮ್ಮಷ್ಟೇ ಅವರು ನೋಡಿದ್ದಾರೆ, ಅವ್ರ ವಿಶ್ಲೇಷಣೆ ಮಾಡಿ ಬಿಡಿ, ಆಮೇಲೆ ಮಾತಾಡಿ. ನೀವು ಬಿಜೆಪಿ ಅವರು ಹೇಗೆ ಅಂದ್ರೆ ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ ಇನ್ನೊಂದು ಧರ್ಮವನ್ನ ದ್ವೇಷಿಸುವುದೇ ಹಿಂದೂ ಧರ್ಮದ ರಕ್ಷಣೆಯನ್ನು ಹೇಳ್ಕೊಂಡು ಹೋಗುದು. ನೋಡಿ, ಈಗ ಒಂದು ಮಾತು ಹೇಳಿದ್ರು, ಏನು ಇಸ್ಲಾಂ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ. ಅದು ಹಿಂದೂ ಮುಸ್ಲಿಂ ಹಿಂದೂ ಭಯೋತ್ಪಾದನೆ ಅಲ್ಲ,
ಹಿಂದೂ ಒಬ್ಬ ಮಾಡಿದನ್ನ ಅದು ಇಡೀ ಧರ್ಮವನ್ನ ಹಿಂದೂ ಧರ್ಮವನ್ನ ಬ್ಲೇಮ್ ಮಾಡೋದು ಸರಿಯಲ್ಲ. ಮೋಹನ್ಗೌಡ್ರೆ ಒಬ್ಬ ಬನ್ನಿ. ಮುಸಲ್ಮಾನ ಹಿಂದೂ ಎಲ್ಲಾದ್ರೂ ಭಯೋತ್ಪಾದಕನಾಗಿದ್ದ ನೀವು ಒಂದಾದ್ರೂ ಬರೀ ಉದಾಹರಣೆ ಇದೆಯಾ? ಒಬ್ಬ ಮಾಡಿದ್ರೆ ಇಡೀ ಸಮುದಾಯಕ್ಕೆ ಹಿಂದೂ ಕಟ್ತೀರಿ. ಭಯೋತ್ಪಾದನೆ ನೀವೆಲ್ಲ ಮಾಡೋ ಮಾಡಿದಂತ ಮಾಡೋದನ್ನೆಲ್ಲ ಉದಾಹರಣೆ ಇಡೀ ಇದೆಯಾ? ಧರ್ಮ ಕಡೆ ನೀವೇನಾಗತ್ತೆ? ನನಗೆ ಅಪಾರವಾದ ಹಿಂದೂ ಧರ್ಮೀಯರು ಇರ್ತಾರೆ, ನೀವೇ ಸಾವಿರ ಕುಚೋದನೆ ಮಾಡಿದ ತಕ್ಷಣ ಇಡೀ ಇಸ್ಲಾಮಿಕ್ ಹಿಂದೂ ಭಯೋತ್ಪಾದನೆ ಧರ್ಮವನ್ನು ಉದಾಹರಣೆಗಳಿವೆ ಬೈಯಕ್ಕಾಗತ್ತೆ ನಮ್ಮ ಏನು? ಜಗತ್ತಿನಲ್ಲಿ. ಅಥವಾ ಹಿಂದೂ ಧರ್ಮದಲ್ಲಿ ಆಗಿರೋ ಹಸಿರು ಸಮಸ್ಯೆ ಹಸಿರು ನಾವು ಹಸಿರು ಭಯೋತ್ಪಾದನೆ ಅಂತ ಹೇಳಿ ಧರ್ಮದ ಹೆಸರಲ್ಲಿ ಬಂದೆ, ಹತ್ತು ಸೆಕೆಂಡ್. ಬಿಜೆಪಿ ಇರ್ಬೋದು, ಯಾರೇ ಇರ್ಬೋದು, ಧರ್ಮವನ್ನ ಎತ್ತಿ ಕಟ್ಕೊಂಡು ಮಾಡುವಂತ ರಾಜಕಾರಣವನ್ನ ಬಿಟ್ಟು ಈಗ ನೋಡಿ ಆಯ್ತು ಚುನಾವಣೆ ಮುಗೀತಲ್ಲ, ಇನ್ನು ನಾವು ಏನ್ ಮಾಡ್ತೀವಿ ಅಂತ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಹೋಗೋದು ಒಳ್ಳೆತು. ಇದೆಲ್ಲವೂ ಹಿಡನ್ ಎಜೆಂಡಾ ಆಫ್ ಪೊಲಿಟಿಕಲ್. ರಜಾಕ್ ಅವರೇ, ಫೋಟೋಗಳನ್ನ ಪ್ರದರ್ಶನ ಮಾಡುವಾಗ ಅದು ಪ್ರದರ್ಶನ ಮಾಡಿ ತಪ್ಪೋ ಸರಿಯೋ ಅದು ಬೇರೆ ಚರ್ಚೆ. ಪ್ರದರ್ಶನ ಮಾಡುವಾಗ ಎಲ್ಲಾ ಧರ್ಮಗಳ ಫೋಟೋ, ಬ್ಲೇಮ್ ಮಾಡುವಾಗ ಮಾತ್ರ ಹಿಂದುತ್ವದ ಬಗ್ಗೆ ಹಿಂದೂಗಳ ಬಗ್ಗೆ ಬ್ಲೇಮ್. ಇಲ್ಲೂ ಕೂಡ ಸೆಲೆಕ್ಟಿವ್ ಕ್ರಿಟಿಸಿಸಂ. ರಾಹುಲ್ ಗಾಂಧಿ ಅವರು ಕೂಡ ಧರ್ಮವನ್ನ ರಾಜಕೀಯಕ್ಕೆ ಬಳಸ್ಕೊಂಡ್ರು. ಚರ್ಚೆ ಆಗ್ತಾ ಇದೆ ಇವಾಗ. ನೀವು ತಪ್ಪಾಗಿ ಅರ್ಥ ನಂದಲ್ಲ, ಮಾಡ್ಕೊಂಡಿದ್ದೀರಾ. ನೀವು ಸೋಷಿಯಲ್ ಮೀಡಿಯಾನ ಇಲ್ಲ, ಇಲ್ಲ, ಓಪನ್ ಇಲ್ಲ, ಮಾಡಿದ್ರೆ generally- ಜನರ ರಿಯಾಕ್ಷನ್ ಅಲ್ಲ, 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 ಚರ್ಚೆಯನ್ನು ನೀವು ಗಮನಿಸಿದ್ರೆ Secular ನಾನು ಅದನ್ನ citizen- ಪ್ರಶ್ನೆ ಕೇಳ್ತಿದ್ದೀನಿ, ಈ ನಾನು ಅದನ್ನ ಪ್ರಶ್ನೆ ಕೇಳ್ತಿದ್ದೀನಿ, ಉತ್ತರ ಕೊಡಿ. ಸೆಕ್ಯುಲರ್ ನಾಗರಿಕರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ.